ಇಲ್ಲೊಬ್ಬ ವಿವೇಕಿಯ ಸೊಗಸಾದ ಮಾತನ್ನು ಕೇಳಿ, ಶಕ್ತಿ ಇಲ್ಲದವನು ಸಿಟ್ಟು ಮಾಡ್ತಾನೆ, ಸೇವೆಯಲ್ಲಿರುವವನು ಗೌರವವನ್ನು ಅಪೇಕ್ಷೆ ಪಡ್ತಾನೆ, ಹಣವೇ ಇಲ್ಲದವನು ಆಸೆ ಪಡ್ತಾನೆ. ಸೃಷ್ಟಿಕರ್ತನ ವಿಡಂಬನೆಗೆ ಇದಕ್ಕಿಂತ ಇನ್ನೇನಾದರೂ ಬೇಕಾ ಅಂತ ಕೇಳ್ತಾನೆ. ಅಂದರೆ ಇದೊಂದು ಜೋಕ್ ಅಂತ, ಇದೊಂದು ಹಾಸ್ಯ ಅಂತ. ಬಲ ಇಲ್ಲ ಅಂತಂದರೆ ಸಿಟ್ಟು ಮಾಡಬಾರ್ದು. ಯಾಕೆಂದರೆ ಬಲಿಷ್ಠ ಸಿಟ್ಟು ಮಾಡಿದರೆ ಅದನ್ನು ದಕ್ಕಿಸಿಕೊಳ್ಳಬಲ್ಲ ಅವನು. ಬಡವ ಸಿಟ್ಟು ಮಾಡಿದರೆ ಯಾರು ಕೇಳ್ತಾರೆ? ದುರ್ಬಲ ಸಿಟ್ಟು ಮಾಡಿದರೆ ಯಾರು ಕೇಳ್ತಾರೆ? ಸೇವೆಯ ಕಾರ್ಯದಲ್ಲಿದ್ದೀವಿ ಅಂದರೆ ಗೌರವ ಕೊಡೋದಿಲ್ಲ. ಸೇವೆಯ ಕಾರ್ಯಕ್ಕೆ ಇಳಿದ ಮೇಲೆ ಗೌರವದ ಅಪೇಕ್ಷೆಯನ್ನು ಬಿಟ್ಟು ಬಿಡಬೇಕಂತೆ. ಹಾಗೆಯೇ ಜೇಬಲ್ಲಿ ಹಣ ಇಲ್ಲ ಅಂದರೆ ಆಸೆ ಪಡೋದು ಯಾಕೆ? ಆಸೆ ಈಡೇರಬೇಕು ಅಂದರೆ ಹಣ ಬೇಕು. ಆದರೆ ಹಣ ಇಲ್ಲದವನಿಗೆ ಅದಾಗೋದಿಲ್ಲ ಅಂತ ಹೇಳ್ತಾ ಸಮಾಜ ಎಷ್ಟು ವಿಚಿತ್ರವಾಗಿ ವರ್ತಿಸುತ್ತೆ ಅಂತ ಹೇಳ್ತಾನೆ. ಹೀಗೆ ಮಾಡಬೇಕು ಅಂತಲ್ಲ, ಇದು ಅವನ ವ್ಯಂಗ್ಯ. ಶಕ್ತಿರಹಿತೋಪಿ ಕುಪ್ಯತಿ ಸೇವಾಸಕ್ತೋಪಿ ಮಾನಮುದ್ವಹತಿ ಅಧನೋಪಿ ಹಿ ಕಾಮಯತೆ ಜಾನಾತಿ ವಿಧಿರ್ವಿಡಂಬಯಿತು. ಸಿಟ್ಟು ಅನ್ನೋದು ಯಾರಿಗೂ ಬರಬಹುದು. ಒಬ್ಬನಿಗೆ ಅನ್ಯಾಯ ಆದಾಗ ಬರುತ್ತೆ. ಅವನು ದುರ್ಬಲನೋ ಸಬಲನೋ ಅನ್ನೋದರ ಮೇಲೆ ಆ ಸಿಟ್ಟು ಫಲಿಸಬೇಕು ಅಂತ ಅಲ್ಲ. ಒಬ್ಬ ದುರ್ಬಲನಿಗೆ ಸಿಟ್ಟು ಬಂದರೂ ಕೂಡ ಅದನ್ನು ನಾವು ಸ್ವೀಕರಿಸಬೇಕಾಗತ್ತೆ. ಹಾಗೆಯೇ ಹಣ ಇಲ್ಲದವನು ಆಸೆಪಟ್ಟು ಅವನ ಆಸೆಯನ್ನು ಈಡೇರಿಸಿಕೊಳ್ಳುವಂತೆ ಒಂದು ಸಮಾಜವನ್ನು ನಿರ್ಮಿಸಬೇಕಾಗತ್ತೆ. ಸೇವೆಯ ಕಾರ್ಯದಲ್ಲಿದ್ದವನನ್ನು ಕೂಡ ಗೌರವಿಸಬೇಕಾಗತ್ತೆ. ಹಾಗೆ ಮಾಡ್ತಾ ಇಲ್ಲ ಸಮಾಜ ಅನ್ನೋದು ಈ ವಿವೇಕಿಯ ವ್ಯಂಗ್ಯ. ಶುಭಂ ಭೂಯಾತ್. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 8050124365.